ನಮಸ್ಕಾರ ಗಾಯ್ಸ್. ಸೊ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇರೋದು ಗಾಯ್ಸ್ ತೋಟದಿಂದ. ಸೊ ತೋಟಕ್ಕೆ ಬರ್ದಲೇ 1 ಡೇ ಆಗಿತ್ತು. ಸೊ ಬಂದಿರಲಿಲ್ಲ, ಇವತ್ತು ಬಂದಿದ್ದೀನಿ ಗಾಯ್ಸ್. ಕಾಯಿ ಹುಡ್ಕೋಣ ಬನ್ನಿ ಗಾಯ್ಸ್. ಬೆಳಗ್ಗೆ ಇನ್ನೇನು ಗಾಯ್ಸ್, ಅದೊಂದೇ ತಾನೇ ಕಾಯಿ ಹುಡ್ಕೋದು, ಇನ್ನೇನಿಲ್ವಲ್ಲ, ಕಾಯಿ ಹುಡ್ಕೋದು ಒಂದೇ. ಸೊ ಬನ್ನಿ ನೋಡೋಣ, ಜೋಳ ಹುಟ್ಟಿದೆ ಹಂಗೆ ನೋಡೋಣ. ಅದೇ 7 ಡೇಸ್ ಆಯಿತು ಅನಿಸುತ್ತೆ ಜೋಳ ಹಾಕಿ ಚೆಲ್ಲಿ. 7 ಡೇಸ್ ಆಯಿತು. ಒಂದು ಸಲ ನೀರು ಹೊಡೆದಿದ್ದೀನಿ ಅಷ್ಟೇ ಗೈಸ್. ಹುಟ್ಟಿದೆ ಅನಿಸುತ್ತೆ, ಕಾಣ್ತಾ ಇದೆ. ನೋಡೋಣ ಬನ್ನಿ, ಕಾಯಿ ಅಡ್ಡಾಡ್ಕೊಂಡು ಈ ಕಡೆ ಕಾಯಿ ಅಡ್ಡಾಡ್ಕೊಂಡು ಆ ಕಡೆ ಹೋಗೋಣ ಬನ್ನಿ ಗೈಸ್. ಸರಿ ಮಳೆ ಇಲ್ಲ ಗೈಸ್. ಅವತ್ತು ಅಷ್ಟೇ ಮಳೆ ಬಂದಿದ್ದು, ಅವತ್ತು ಹೇಳಿದ್ದ ಮಳೆ, ಬಟ್ ಮೋಡ ಆಗುತ್ತೆ ಮಳೆ ಬರೋಲ್ಲ ಅಷ್ಟೇ ಗೈಸ್. ಇಲ್ಲಿ ಇನ್ನೇನು ಪ್ರಾಬ್ಲಮ್ ಇಲ್ಲ, ಮೋಡ ಆಗುತ್ತೆ ಮಳೆ ಮಾತ್ರ ಬರೋದೇ ಇಲ್ಲ. ಏನು ಮಾಡೋದು ಹೇಳಿ, ಮಳೆ ಈಸ್ ನಾಟ್ ಕಮಿಂಗ್. ಮೋಡ ಆಗುತ್ತೆ ಮಳೆ ಬರೋಲ್ಲ, ಏನು ಮಾಡೋದು ಹೇಳಿ. ಈಗ ಸೂರ್ಯ ಹುಟ್ಟಿಲ್ಲ, ಮೇಲ್ಗಡೆ ಬಂದಿದ್ದಾನೆ ನೋಡಿ ಹೆಂಗೆ ಕಾಣಿಸೋದು. ಹಳೆ ತೋಟ, ಇದಕ್ಕಿಂತ ಹಳೆ ತೋಟ ಅದು ಆ ಕಡೆ ತೋರಿಸ್ತೀನಿ ನಿಮ್ಗೆ. ಅಲ್ಲಿ ಇದಾಗ ಆದಮೇಲೆ ತೋಟ ಹಾಕಿದ್ದು, ತೆಂಗಿನ ಸಸಿ ಹಾಕಿದ್ದು. ಎಷ್ಟು ಮೇಕ್ ಹೋಗ್ತವೆ ಗೈಸ್ ಅಲ್ವಾ, ತೆಂಗಿನ ಮರಗಳು ತೆಗಿಟ್ಟು ಹೋಗ್ತವೆ ಮಾತ್ರ. ಅಲ್ಲಿಂದ ಕಾಯಿ ಬಿದ್ದರೆ ಕೆಳಗಡೆ ನಮ್ಮ ಬುಲ್ಡೆ ಮೇಲೆ ಬುಲ್ಡೆ ಇರೋದ ಗೈಸ್, ಹೊಡೆದೋಗುತ್ತೆ. ಅಷ್ಟು ಫೋರ್ಸಲ್ಲಿ ಬರುತ್ತೆ ಕಾಯಿ. ಇನ್ನೆಲ್ಲ ದೊಡ್ಡ ದೊಡ್ಡ ಮರ, ಎಷ್ಟು ಮರ ಹೈಟ್ ಕಮ್ಮಿ ಇರುತ್ತೆ ಅಷ್ಟು ಫೋರ್ಸ್ ಕಡಿಮೆ ಆಗುತ್ತೆ. ಮರ ಹೈಟ್ ಹೋದಂಗೆ ಫೋರ್ಸ್ ಜಾಸ್ತಿ ಆಗುತ್ತೆ. ಅಷ್ಟು ಫೋರ್ಸಲ್ಲಿ ಬಂದು ನಮ್ಮ ತಲೆ ಹೊಡೆಯುತ್ತೆ. ನಾವೇನಾರು ಮರದ ಕೆಳಗಡೆ ನಿಂತ್ಕೊಂಡಿದ್ದು ನೋಡ್ಬಿಟ್ಟು ನಿಂತ್ಕೋಬೇಕು, ಅದು ಡೇಂಜರ್. ಕಾಯಿ ಇದೆಯಾ ಈ ಕಡೆ ಗೊನೆಯಲ್ಲಿ ನೋಡ್ಬಿಟ್ಟು ನಿಂತ್ಕೋಬೇಕು. ಸುಮ್ಮನೆ ನಿಂತ್ಕೊಂಬಿಟ್ರೆ ಅಲ್ಲಿ ಕಾಯಿ ಗೊನೆ ಇರುತ್ತೆ ಒಣಗಿರೋದು, ಟಪ್ ಅಂತ ಮೇಲೆ ಬಿದ್ದುಬಿಟ್ರೆ ಅಂದರೆ ತಲೆ ಹೋಯ್ತು. ಹೆಂಗಾಗುತ್ತೆ ಗೊತ್ತಾ. ಬಟ್ ನಾನು ಅವತ್ತು ನಡ್ಕೊಂಡು ಹೋಗ್ತಾಯಿದ್ದೀನಿ, ಹಿಂಗೆ ಇಲ್ಲೇ ಕಾಲ ಹತ್ರ ಹಿಂಗೆ ಬಿದ್ದುಬಿಡ್ತು ಮೇಲಿಂದ. ಬಟ್ ಇಲ್ಲಿ ಮರ ಎಲ್ಲ ತೋರಿಸಿದ್ದು ಹಿಂಗೆ ಕೆಳಗಡೆ ಬಿದ್ದು, ನನ್ನ ಮುಂದೆನೇ ಬಿತ್ತು. ನಾವು ಒಂಚೂರು ಮುಂದೆ ಹೋಗಿ ನಾನು ತಲೆ ಮೇಲೆ ಬಿದ್ದುಬಿಡೋದು ಇವತ್ತು ಕಾಯಿ. ಇವತ್ತಿನವರೆಗೂ ಬಿದ್ದಿಲ್ಲ ಗೈಸ್ ಕಾಯಿ, ಗೊತ್ತಿಲ್ಲ ನನಗೂ ಬಿದ್ದೇ ಇಲ್ಲ ಮೇಲ್ಗಡೆ. ಬಟ್ ಮುಂದೆ ಒಂದು ಸಲ ಬಿದ್ದಿತ್ತು ಅಷ್ಟೆ. ಈ ಮಳೆಗೆ ಗೈಸ್ ಕೆರೆಗಳೆಲ್ಲ ತುಂಬೋದು. ನಮ್ಮದು ಹೋದ ಸಲ ಈ ಮಳೆಗೆ ತುಂಬಿದ್ದು, 1 ವರ್ಷ ಆಯಿತು ಅನಿಸುತ್ತೆ ತುಂಬಿಟ್ಟು ನಮ್ಮದು ಕೆರೆ. ಬತ್ತ ಹೋಗುತ್ತೆ ಎಲ್ಲ, ಸೀಪೇಜ್ ಹೊಡೆದ್ಬಿಡುತ್ತೆ ಗೈಸ್. ಆ ಕಡೆ ಏರಿಯಿಂದ ಆ ಕಡೆ ಸೀಪೇಜ್ ಹೊಡೆದ್ಬಿಡುತ್ತೆ ಎಲ್ಲ, ಅದಕ್ಕೆ ಬತ್ತೋಗ್ಬಿಡುತ್ತೆ. ಈಗ ಬದಿಗೆ ಹೊಡೆಯುತ್ತೆ ಗೈಸ್ ಬಂದ್ಬಿಟ್ಟು ನೀರು. ಕೆರೆ ತುಂಬಿ ಕೋಡಿ ಹರಿದಾಗ ಇಲ್ಲಿ ಬದ ಇಲ್ವಾ, ಇದೊಂದು ಗಿಡ ಇಲ್ವಾ, ಇದು ಗಿಡ, ಈ ಗಿಡದ ಹತ್ರ ಬಂದ್ಬಿಟ್ಟು ಬದಿಗೆ ಹೊಡೆಯುತ್ತೆ ನೀರು. ಕೋಡಿ ಬಿದ್ದಾಗ ಕೆರೆ ಅಲ್ಲಿಗೆ ಬಂದು ನೀರು ಸ್ಟಾಪ್ ಆಗೋದು, ಮೇಲ್ಗಡೆ ಬರಲ್ಲ. ಅಲ್ಲಿ ಕೋಡಿ ಹರಿತಾ ಇರುತ್ತಲ್ಲ ಕಡೆ, ಹಂಗಾಗಿ ಬರೋದು ಈ ಕಡೆ ನೀರು ಜಾಸ್ತಿ ಮೇಲೆ. ನೋಡೋಣ ಬನ್ನಿ, ಕಾಯಿಲ್ಲ ಅನ್ಸುತ್ತೆ, ಅಡ್ಡಾಡ್ಕೊಂಡು ಹೋಗಿದ್ದಾರೆ. ಸೊ ಈಗ ಬನ್ನಿ ಮೇನ್ ಪಾಯಿಂಟ್ ಜೋಳ ಹತ್ರಪ್ಪ. ಹೊರಗಡೆ ನೋಡಿ ಬಳ್ಳಿ ಆಗ್ತಾಯಿದೆ ಗೈಸ್. ಬಳ್ಳಿ ತಿನ್ನಿಸ್ದಂಗೆ ಬಿಟ್ಟಿದ್ದು ಒಳ್ಳೆ ಚೆನ್ನಾಗೋಗೋದು ಅವರ ಗಿಡ. ಬಟ್ ನಾನು ತಿನ್ನಿಸ್ಬಿಟ್ಟೆ, ದನ ಹೊಡ್ಕೊಂಬರಿದ್ರೆ ಸೂಪರಾಗಿ ಬರೋದು. ಅಲ್ಲಿ ಗೈಸ್ ಸೂಪರಾಗಿ ಬಂದಿರೋದು, ಅದು ತೋರಿಸಿದ್ನಲ್ಲ ಅವತ್ತು ವೀಡಿಯೋದಲ್ಲಿ, ಇದೇ ತೋಟದಲ್ಲಿ. ಇಲ್ಲ ಹಂಗೆ ಅಲ್ಲಿ ಹೆಂಗೆ ಬಂದಿತ್ತು ಇಲ್ಲಿ ಹೆಂಗೆ ಬಂದಿತ್ತು ಹೇಳಿ ಕಾಮೆಂಟ್ ಹಾಕಿ, ಎಷ್ಟು ಚೆನ್ನಾಗಿ ಬಂದಿತ್ತು ನೋಡಿ ಇಲ್ಲಿ. ಬಟ್ ಅಲ್ಲಿ ಸಕ್ಕತ್ತಾಗಿ ಬಂದೈತೆ ಗಾಯ್ಸ್ ಮಾತ್ರ, ಇಲ್ಲಕ್ಕಿಂತ ಅಲ್ಲಿ ಮಾತ್ರ ಸೈಕಾಗಿ ಬಂದೈತಿ ಇಲ್ಲಿಗಿಂತ. ಈ ಕಂಡಿದೆಯಲ್ಲ ಗೈಸ್, ಈ ಕಂಡಲ್ಲಿ ಎಷ್ಟು ಬೋರ್ ಕೊಡ್ಸಿ ಗೊತ್ತಾ, 1 2 3 4 5 ಟೋಟಲ್ 5 ಬೋರ್ ಕೊಡ್ಸಿದ್ವಿ. 5ರಲ್ಲಿ ಅದೊಂದು ಅಲ್ಲಿ ಓಡ್ತಾ ಇದೆಯಲ್ಲ ಅದೊಂದು, ಇದೊಂದು, ಮತ್ತು ಇನ್ನೊಂದು ಐತೆ ಅಲ್ಲಿ ಕೇಸಿಂಗ್ ಹಾಕಿರೋದು, ಮತ್ತು ಇದೊಂದು, ಟೋಟಲ್ 4. ಅಲ್ಲೊಂದು ಕೊರ್ಸಿದ್ವು ಆ ಕಡೆ ಸೈಡು, ಅದು ಫೇಲ್ ಆಯಿತು.
ಇವು 4ರಲ್ಲಿ ಸದ್ಯಕ್ಕೆ ಅದು ಒಂದೇ ಚೆನ್ನಾಗಿ ಓಡ್ತಾ ಇರೋದು. ಈಗ ಇವು ನೀರಿದೆ ಗೈಸ್, ಮೋಟ್ರ್ ಬಿಟ್ಟರೆ ಓಡ್ತಾಯಿವೆ, ಬಟ್ ಅಷ್ಟೊಂದು ನೀರಿಲ್ಲ. ಅದರಷ್ಟು ಈ ಮೋಟ್ರ್ ಬಿಟ್ಟಿದ್ದೀವಿ ಅದರಷ್ಟು ನೀರಿಲ್ಲ, ಓಡ್ತಾಯಿವೆ ಚೆನ್ನಾಗಿ ನೀರು ಮೋಟ್ರೆಲ್ಲ ಬಿಟ್ಟರೆ. ಬಟ್ ಟಿ ಸಿ ಒಂದೇ ಇರೋದು ಅಂತ ನಾವು ಒಂದು ಬೋರ್ನೇ ಓಡಿಸ್ತಾಯಿದ್ದೀವಿ ಅಷ್ಟೇ. ಇಲ್ಲೊಂದು ಬೋರ್ ಚಾಗೆ ಮುಚ್ಚೈತೆ, ಇದೊಂದು ಬೋರ್ ಇರೋದು ಚಾಗೆ ಮುಚ್ಚೈತೆ. ಬನ್ನಿ ಹೋಗೋಣ ಈಗ ಮೇಲ್ಗಡೆ. ಜೋಳ ಹುಟ್ಟಿದೆ ಗೈಸ್, ಬಟ್ ಈ ಕಡೆ ಹುಟ್ಟಿದೆ, ಈ ಕಡೆ ಲೇಟಾಗಿ ಜೋಡಿಸಿದ್ನಲ್ಲ, ಹಂಗಾಗಿ ಈ ಕಡೆ ಹುಟ್ಟಿಲ್ಲ. ಒಂದೇ ಸಲ ಜೋಡಿಸಿದ್ರೆ ಪಕ್ಕ ಹುಟ್ಟೋದು. ಚಂದಿಗಗ್ಗು ಈಗ ಹುಡ್ತಾ ಇದೆ ಆ ಕಡೆ. ಜೋಳ ಹುಟ್ಟಿದೆ ಗೈಸ್ ಫೈನಲಿ. ನೋಡಿ ಹೆಂಗೆ ಕಾಣ್ತಾ ಇದೆ ಜೋಳ. ಈಗ ಆ ಕಡೆ ಈಗ ಹುಡ್ತಾ ಇದೆ, ಯಾಕೆಂದರೆ ಈ ಕಡೆಗೆ ಫಸ್ಟ್ ಜೆಟ್ ಹಾಕಿದ್ವಲ್ವಾ, ಹಂಗಾಗಿ ಈ ಕಡೆ ದಟ್ಟ ಆಯ್ತಾ ತೆಳ್ಳಗಾಯ್ತಾ ಅಂತ ಈಗಲೇ ಹೇಳೋಕ್ಕಾಗಲ್ಲ ಗೈಸ್. ಹುಟ್ಟಿದ ಮೇಲೆ ಹೇಳೋಕ್ಕಾಗೋದು ದಟ್ಟ ಆಯ್ತಾ ತೆಳ್ಳಗಾಯ್ತು ಅಂತ, ಈಗಲೇ ಹೇಳೋಕ್ಕಾಗಲ್ಲ. ಈಗ ಆ ಕಡೆ ಈಗ ಹುಡ್ತಾಯಿತ್ತು, ಜೆಟ್ ಹಾಕಿದ್ದೀನಿ ಆ ಕಡೆ, ಈ ಕಡೆ ಈಗಲೇ ಹುಟ್ಟಿರೋದು. ಫಸ್ಟ್ ಈ ಕಡೆ ಜೆಟ್ ಹಾಕಿದ್ಮೇಲೆ ಹಂಗಾಗಿ ಫಸ್ಟ್ ಈ ಕಡೆ ಹುಟ್ಟು. ಇನ್ನೆರಡು ಜೆಟ್ ಹಾಕಿದ್ರೆ ಅಷ್ಟು ಒಟ್ಟಿಗೆ ಹುಟ್ಟೋದು. ಬಟ್ ಆ ಕಡೆ ಈಗ ಜೆಟ್ ಹಾಕಿದ್ನಲ್ಲ, ಹಾಗಾಗಿ ಅದು ಲೇಟಾಗಿ ಹುಟ್ಟು ಈಗ ಮೊಳಕೆ ಹೊಡಿತೈತೆ ಆ ಕಡೆ ಸೈಡ್. ಈ ಕಡೆ ಸೈಡ್ ಬೇಗ ಹುಟ್ಟೈತೆ ನೋಡಿ, ಈ ಕಡೆ ಸೈಡ್ ಬೇಗ ಹುಟ್ಟಿದೆ, ಕಾಣಲ್ಲ ಅನಿಸುತ್ತೆ, ಕಾಣ್ತಾ ಇದೆಯಾ? ಈ ಕಡೆ ಸೈಡ್ ಬೇಗ ಹುಟ್ಟಿದೆ. ನೇಪರ್ ಚಿಗುರಿದೆ, ಬಟ್ ಅರಗಬೇಕಿದ್ದೆ ಎತ್ತಿನ ಬೇಸಾಯದಲ್ಲಿ. ಈಗ ಜೋಳ ಹುಟ್ಟಿದೆ ನೋಡಿ, ಇನ್ನೂ ಮೊಳಕೆ ಹೊಡಿತಾ ಇದೆ ಗೈಸ್, ಇನ್ನೂ ಮೊಳಕೆ ಹೊಡಿತಾ ಇದೆ, ಒಡ್ದಾಗಿದೆ ನೋಡಿದೆಲ್ಲ. ಇನ್ನು ಈಗ ಮೊಳಕೆ ಹೊಡಿತಾ ಇರೋದು, ಇದು ಹೊಡಿಬೇಕು. ಇನ್ನು ಈಗ ಮೊಳಕೆ ಹೊಡಿಬೇಕು ಗೈಸ್, ಹೊಡಿತಾ ಇದೆ, ಮೊಳಕೆ ಹೊಡಿಬೇಕು. ಇನ್ನೊಂದು ವಾರ ಬಿಟ್ಬಿಟ್ಟು ಗೊಬ್ಬರ ಚೆಲ್ತೀವಿ ಇದಕ್ಕೆ, ಹುಟ್ಕೊಳ್ಳಿದ್ದು. ಈ ಕಡೆಗೆ ಏನೂ ಹುಟ್ಟೇ ಇಲ್ಲ ನೋಡಿ, ಒಂದೇ ಒಂದು ಕಾಣ್ತಾ ಇದೆ. ಇಡೀ ಜೋಳ ಇದೆ ಇದಕ್ಕೆ ಅಲ್ಲ, ಹಂಗೆ ಗೈಸ್ ಹುಟ್ಟಲ್ಲ. ಅದಕ್ಕೆ ಕೆಲವ್ರು ಏನು ಮಾಡ್ತಾರೆ ಅಂದರೆ, ಈ ಇದಿರುತ್ತಲ್ಲ ನೇಗ್ಲಿಗೆರೆಯಲ್ಲಿ ಜೋಳ ಇದರಲ್ಲಿ ಚೆಲ್ಬಿಡ್ತಾರೆ, ನೇಗ್ಲಿಗೆರೆ ಬಿಟ್ಬಿಟ್ಟು. ಅವಾಗಾದ್ರೆ ಪಕ್ಕ ಹುಡ್ತವೆ ಅಂತ ಗೊತ್ತಿರುತ್ತೆ. ಸೊ ಇದರಲ್ಲಿ ಗೊತ್ತಿರಲ್ಲ ಗೈಸ್, ನವಿಲು ಬಂದುಬಿಡ್ತವೆ, ತಿಂದ್ಬಿಟ್ಟು ಹೋಗ್ತವೆ, ಹಂಗಾಗುತ್ತೆ ಈ ಕಥೆ ಇದರಲ್ಲಿ. ಏನೂ ಮಾಡೋಂಗಿಲ್ಲ, ನವಿಲು ಬಂದ್ಬಿಟ್ಟು ತಿನ್ಕೊಂಡು ಹೋಗ್ಬಿಡ್ತವೆ. ಏನು ಮಾಡೋದು ನೋಡಿ, ಇದೊಂದು ಹೆಂಗೆ ಹುಟ್ಟಿದೆ. ಚೆನ್ನಾಗಿ ಹುಟ್ಟಿದೆ ಗೈಸ್ ಭಾಳ ಮಾತ್ರ ನೋಡಿ. ಸೊ ಹೋಗೋಣ ಬನ್ನಿ ಈಗ ಮನೆಗೆ, ಆಯಿತು. ಸೊ ಈಗ ನೆಕ್ಸ್ಟು ಕೆಳಗಡೆದಕ್ಕೆ ಹಾಕೋದು. ಇದೇನು ಇನ್ನು ಸೊಂಟ ಮಟ್ಟ ಬಂತು ಅಂದರೆ ಒಂದು ಇದಕ್ಕೊಂದು ತಿಂಗಳಾಗಬೇಕು ಹಾಕ್ಬಿಟ್ಟು, ಆಮೇಲೆ ಅದಕ್ಕೆ ಹಾಕೋದು. ಇದಕ್ಕೊಂದು ತಿಂಗಳಾದ್ಮೇಲೆ ಅದಕ್ಕೆ ಹಾಕಿದ್ರೆ ಕರೆಕ್ಟಾಗಿ ತಿಂದು ಮುಗಿಸೋದ್ರೊಳಗೆ ಅದಕ್ಕೆ ಬಂದಿರುತ್ತೆ ತಿನ್ನೋಕ್ಕೆ, ಆ ಥರ. ಇದೊಂದು ತಿಂಗಳಾಗಬೇಕು ಗೈಸ್, ಇದೊಂದು ತಿಂಗಳಾದರೆ ಅದಕ್ಕೆ ಹಾಕ್ತೀವಿ, ಆಮೇಲೆ ಅದು ರೆಡಿ ಮಾಡ್ತೀವಿ ಹಿಂಗೆ ಇಲ್ಲೇ. ಇಲ್ಲಾಂದ್ರೆ ಅಲ್ಲಿ ಹಳೆ ತೋಟ ಅಂತ ಇದೆಯಲ್ಲ, ಅಲ್ಲಿ ಸೊಪ್ಪು ಹಾಕ್ತೀವಿ ಭಾಳ ಇಲ್ಲಿಗಿಂತ. ಆ ಕಡೆ ತೋರಿಸ್ತೀನಿ ಬನ್ನಿ ಗೈಸ್, ಆ ಕಡೆ ಹುಟ್ಟಿಲ್ಲ, ಏನು ಮಾಡೋದು ಹೇಳಿ. ಆ ಕಡೆ ಹುಟ್ಟಿಲ್ಲ ಗೈಸ್, ಈ ಕಡೆನೇ ಹುಟ್ಟಿರೋದು ನೋಡಿ. ಕಡೆ ಹುಟ್ಟ ಇಲ್ಲ ನೋಡಿ, ಅರ್ಧದಿಂದ ಕಾಣುತ್ತೆ. ಈ ಕಡೆ ಹುಟ್ಟಿರೋದಷ್ಟೆ, ಆ ಕಡೆ ಹುಟ್ಟ ಇಲ್ಲ. ಸೊ ಲೆಂತ್ ಆಗುತ್ತೆ ವೀಡಿಯೋ ಇಲ್ಲದೆ. ಸೊ ಹೋಗೋಣ ಬನ್ನಿ ಮನೆಗೆ. ಈಗ ಸಾಕು ಗೈಸ್, ತೇವಾಂಶ ಹುಟ್ಲಿ ಅದರಲ್ಲೇ. ಒಣಗಿತ್ತು ಅನ್ಬೇಕಾದ್ರೆ ಬಿಡ್ಬೇಕು ನೀರು, ತೇವಾಂಶ ಸಾಕು.
ಈಗ ಹೋಗೋಣ ಬನ್ನಿ ಮನೆಗೆ. ವೀಡಿಯೋ ಲೆಂತ್ ಆಗುತ್ತೆ, ಲೆಂತ್ ಆಯ್ತಲ್ಲೇ ಇಲ್ಲೇ 10 ನಿಮಿಷ. ಹೋಗೋಣ ಬನ್ನಿ ಮನೆಗೆ. ಗಾಯ್ಸ್ ಅಲ್ಲಿಂದ ಬಂದು ದನಗಳು ಹೊಡ್ಕೊಂಬಂದು ಸೊ ಮೇಯ ಕಟ್ಟಿ ನೋಡಿ ಒಳ್ಳಿಗೆ. ಸೊ ಮೇಯ್ತಾ ಇದ್ದಾವೆ, ಇಲ್ಲಿ ಕಾಣ್ತಿದ್ದಾವೆ ಆ ಕಡೆ ಮೇಯ್ತಾ ಇದ್ದಾವೆ. ಎರಡು ಇಲ್ಲೇ ಕಟ್ಟಿದ್ವಿ, ನಾವು ಅಲ್ಲಿ ಕಟ್ಟಿದ್ವಿ, ಮೇಯ್ತಾ ಇದ್ದಾವೆ ಗಾಯ್ಸ್. ಸೊ ಮೋಡ ಆಗಿದೆ, ಸೊ ಸ್ವಲ್ಪ ಮೋಡ ಆಗೈತೆ ನೋಡಿ, ಬಟ್ ಮಳೆ ಬರೋಲ್ಲ. ಏನು ಮಾಡೋದಕ್ಕೆ, ಹಾಗೆಲ್ಲ ಹಿಂಗೈತೆ. ನೀರು ಬಿಡ್ಲಿಲ್ದಿದ್ರೆ ಹಾಗೆ ಇದು. ನೀರು ಬಿಟ್ಟರೆ ನಮ್ಗೆ ಅದು ಮೇಲೆ ಇತ್ತು, ಅದು ತೋರಿಸ್ಬೇಕು ನಿಮಗೆ, ಆಮೇಲೆ ತೋರಿಸ್ತೀನಿ ಅದು ನಿಮಗೆ. ಕಟ್ಟಿದ್ದೀನಿ ಗಾಯ್ಸ್, ಮೇಯಕ್ಕೆ ಮೇಯ್ತಾ ಇದ್ದಾವೆ ಎಲ್ಲ ಆರಾಮಾಗಿ. ಮೋಡ ಆಗುತ್ತೆ, ಮಳೆ ಬರೋಲ್ಲ, ಗಾಳಿ ಬರುತ್ತೆ, ಆ ಕಡೆ ಹೋಗುತ್ತೆ. ಗಾಳಿ ಬಂದಾಗ ಆ ಕಡೆ, ಇಲ್ಲಿದ್ದಿದ್ದು ಮೋಡ ಆ ಕಡೆ ಹೋಗೋದು. ಏನು ಮಾಡಿದೀವಿ, ಮೇಯ್ತಾ ಇದ್ದಾವೆಲ್ಲ ಗಾಯ್ಸ್. ದನಗಳೆಲ್ಲ ಹಿಡ್ಕೊಂಡಾಯ್ತು, ಈಗ ಮನೆಗೆ ಹೋಗ್ಬೇಕು, ಕಟ್ಕೊಂಡಿದ್ದೀನಿ. ಸೊ ಈಗ ಮನೆಗೆ ಹೋಗ್ಬೇಕು ಗಾಯ್ಸ್, ಬನ್ನಿ ಹೋಗೋಣ ಮನೆಗೆ. ಮನೆಗೆ ಹೋಗು, ಮೋಡ ಎಲ್ಲ ಹೋಯ್ತು ಗೈಸ್, ಮೋಡ ಎಲ್ಲ ಹೋಯ್ತು ನೋಡಿ, ಪೂರ್ತಿ ನೀರೇ. ನಾನು ಹೇಳಿದ ಮೋಡ ಮಳೆ ಗಾಳಿ ಬಂದ್ಬಿಟ್ರೆ ಓಡ್ಬಿಡುತ್ತೆ, ಗಾಳಿ ಆ ಕಡೆ ಬೀಸುತ್ತೆ, ಆ ಕಡೆ ಈ ಕಡೆ ಮಳೆನೇ ಬರಲ್ಲ. ಏನು ಮಾಡೋದು ಹೇಳಿ, ಹೋಗ್ಬೇಕು ಗಾಯ್ಸ್ ಮನೆಗೆ. ಸೊ ಇವತ್ತಿನ ಲಾಗ್ ಇಷ್ಟೇ ಗಾಯ್ಸ್, ಇವತ್ತಿನ ಲಾಗ್ ಎಂಡ್ ಮಾಡ್ತಾಯಿದ್ದೀನಿ. ಸೊ ಯಾರಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಹಾಕಿ ಗೈಸ್, ಕಾಮೆಂಟು. ಸೊ ಹೇಗೆ ಅನಿಸ್ತು ಅಂತ ಕಾಮೆಂಟ್ ಹಾಕಿ, ಕಾಮೆಂಟ್ ಮಾಡಿಬಿಡಿ. ಸೊ ಇವತ್ತಿನ ಲಾಗ್ ಎಂಡ್ ಮಾಡ್ತಾಯಿದ್ದೀನಿ. ಬಾಯ್ ಗೈಸ್, ನಾಳೆ ಕತೆ ಅಂತ ನೋಡೋಣ, ಬಾಯ್.